ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರೆಲ್ಲರಿಗೂ ಆದರದ ಪ್ರಣಾಮ. ಪುರಾಣಾಮೃತದ ಶತಕದಂಚಿನ ಅಂದರೆ 98ನೆಯ ಮಾಲಿಕೆಯಲ್ಲಿ ನಾವಿಂದು ಪಾರಮಾರ್ಥಿಕ ಜ್ಞಾನದ ಪ್ರವರ್ತಕನಾಗಿ ಶ್ರೀಕೃಷ್ಣನ ಉಪದೇಶ ಸಾರವನ್ನು ಸವಿಯಲು ಮುಂದಾಗೋಣ. ಪರಮ ಭಗವತೋತ್ತಮನು ಕೃಷ್ಣಾವತಾರದಲ್ಲಿ ಬಂಧುವಾಗಿದ್ದ ಉದ್ಧವನೇ ಮೊದಲಾದ ವಿದ್ವಾನ್ ಮಣಿಗಳನ್ನುದ್ದೇಶಿಸಿ ಗೀತಾಚಾರ್ಯನು ಬಾಳಿನ ಮೂಲದ ಬಗ್ಗೆ ವಿಶದಪಡಿಸುತ್ತಾನೆ. ಮಾಧವನು ಒಮ್ಮೆ ಮುಗುಳ್ನಕ್ಕೂ ಗುಣತ್ರಯಗಳ ಬಗ್ಗೆ ಮಾತನಾಡುತ್ತಾನೆ. ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬ ಗುಣಗಳಿಂದ ಜೀವರು ಕ್ರಮವಾಗಿ ಸಾತ್ವಿಕ, ರಾಜಸಿಕ ಹಾಗೂ ತಾಮಸಿಕ ಸ್ವಭಾವವನ್ನು ರೂಢಿಸಿಕೊಳ್ಳುತ್ತಾರೆ. ಸರಳವಾಗಿ ಹೇಳಬೇಕಾದರೆ ಉತ್ತಮ, ಮಧ್ಯಮ ಮತ್ತು ಅಧಮವೆಂದು ಪರಿಗಣಿಸಲ್ಪಟ್ಟಿರುವ ಈ ಮೂರೂ ಗುಣಗಳು ಮಾಯೆಯಿಂದ ಉಂಟಾಗಿವೆ. ಅಂದರೆ ಮಾಯೆಯನ್ನೇ ಸೃಷ್ಟಿಸಿದ ನನಗೆ ಇದು ಅನ್ವಯವಾಗಲಾರದು ಎಂದು ಮುರಾರಿ ನುಡಿಯುತ್ತಾನೆ. ಇದಕ್ಕೊಂದು ಮನೋಜ್ಞವಾದಂತಹ ದೃಷ್ಟಾಂತವನ್ನು ನೀಡುತ್ತಾನೆ. ಜನಸಾಮಾನ್ಯರು ದೇಹ ಸಂಬಂಧಿ ಮೋಹಪಾಶದಲ್ಲಿ ಹೇಗೆ ಬಿದ್ದು ಹೊರಳಾಡುವರು ಎಂಬುದಕ್ಕೆ ಶ್ರೀಕೃಷ್ಣ ನೀಡುವ ಅತ್ಯಂತ ಹೃದಯ ಸ್ಪರ್ಶಿ ಉದಾಹರಣೆಯಾಗಿದೆ. ಕಾಡಿನಲ್ಲಿ ಪಾರಿವಾಳಗಳೆರಡು ದಾಂಪತ್ಯ ಜೀವನ ನಡೆಸುತ್ತಾ ಗೂಡು ಕಟ್ಟಿ ಬಹಳ ಅನ್ಯೋನ್ಯದಿಂದಿದ್ದವು. ಕಾಲಕ್ರಮದಲ್ಲಿ ಹೆಣ್ಣು ಪಾರಿವಾಳ ಗರ್ಭಧರಿಸಿ ಮೊಟ್ಟೆ ಇಟ್ಟು ಮರಿಗಳು ಹೊರಬಂದವು. ಈಗಂತೂ ಆ ಖಗ ಜೋಡಿಯ ಆನಂದಕ್ಕೆ ಪಾರವೇ ಇರಲಿಲ್ಲ. ಮರಿಗಳ ವಿವಿಧ ಚೇಷ್ಟೆಗಳನ್ನು ನೋಡುತ್ತಾ ಮೈ ಮರೆತವು. ಅವುಗಳು ನುಣುಪಾದ ಚರ್ಮ, ರೋಮಗಳಿಂದ ಕೂಡಿ ಇಡೀ ಗೂಡಿನಲ್ಲಿ ತಮ್ಮದೇ ರೀತಿಯಲ್ಲಿ ಕಲರವೆಬ್ಬಿಸುತ್ತಿದ್ದವು. ಹೀಗೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಎಂಬಂತೆ ಬಹಳ ಆನಂದದಿಂದ ಇತ್ತು ಆ ಹಕ್ಕಿಗಳ ಸಂಸಾರ. ಆಗ ಒಂದು ಘಟನೆ ನಡೆಯಿತು. ಎಂದಿನಂತೆ ಮರಿಗಳಿಗೆ ಆಹಾರ ಸಂಗ್ರಹಿಸಲು ಆ ಪಕ್ಷಿ ದಂಪತಿಗಳು ಕಾಡಿನಲ್ಲೆಲ್ಲ ಸ್ವಚ್ಛಂದವಾಗಿ ಹಾರಾಟ ನಡೆಸಿದ್ದವು. ಇಲ್ಲಿ ರೆಕ್ಕೆ ಬಲಿಯುತ್ತಿದ್ದ ಮರಿಗಳು ರೆಕ್ಕೆ ಬಡಿಯುತ್ತಾ ಗೂಡಿನಿಂದ ಹೊರಗೆ ಸನಿಹದಲ್ಲಿ ಹಾರಾಡತೊಡಗಿದವು. ಆಗ ಒಬ್ಬ ಬೇಟೆಗಾರನು ಬೀಸಿದ ಬಲೆಯಲ್ಲಿ ಸುಲಭವಾಗಿ ಸಿಕ್ಕಿ ಹಾಕಿಕೊಂಡವು ಆ ಮರಿ ಪಾರಿವಾಳಗಳು. ಕೊಕ್ಕಿನ ತುಂಬಾ ಆಹಾರವನ್ನು ಹೊತ್ತು ತಂದ ಪಾರಿವಾಳ ದಂಪತಿಗಳು ಗೂಡು ಖಾಲಿಯಾಗಿರುವುದನ್ನು ನೋಡಿ ಭೀತಿಗೊಳಗಾದವು. ಸನಿಹದಲ್ಲೇ ಹೃದಯ ವಿದ್ರಾವಕವಾಗಿ ಚೀರುತ್ತಾ ಬಲೆಯಲ್ಲಿ ಬಿದ್ದ ಮರಿಗಳನ್ನು ಕಂಡ ಹೆಣ್ಣು ಪಾರಿವಾಳ ತಾನೂ ಕೂಡ ರಕ್ಷಿಸಲು ಹೋಗಿ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಒಬ್ಬಂಟಿ ಎನಿಸಿದ ಗಂಡು ಪಾರಿವಾಳವು ಮೋಹದಿಂದ ಹೆಂಡತಿ ಮಕ್ಕಳಿದ್ದ ಬಲೆಯೊಳಗೆ ಹೋಗಿ ಬಿದ್ದಿತು. ಸಂತುಷ್ಟನಾದ ಬೇಟೆಗಾರನು ಕಪೋತ ಪಕ್ಷಿಗಳ ಕುಟುಂಬವನ್ನೇ ತೆಗೆದುಕೊಂಡು ಭೂರಿ ಭೋಜನ ಕಲ್ಪಿಸುತ್ತಾ ಬಾಯಿ ಚಪ್ಪರಿಸುತ್ತಾ ಮನೆಗೆ ನಡೆದನು. ಇದೇ ಮಾಯೆ. ಮಾನವನ 6 ವೈರಿಗಳಾದ ಬಯಕೆ, ಕೋಪ, ಆಸೆ, ಮಮಕಾರ, ಅಹಮಿಕೆ ಮತ್ತು ಅಸೂಯೆಗಳು ಕೂಡ ಮಾಯೆಯಿಂದಲೇ ಸೃಷ್ಟಿಯಾಗಿವೆ. ಹಾಗೆ ನೋಡಿದರೆ ಇವೆಲ್ಲವೂ ಒಂದು ದೀರ್ಘ ಕನಸಿನಂತೆ. ಸ್ವಪ್ನದಲ್ಲಿ ನಮ್ಮ ಸುಪ್ತವಾಗಿರುವ ಬುದ್ಧಿ ರೂಪಾಂತರಗೊಂಡು ಕಾರಣವಿಲ್ಲದೆ ಸುಖ ದುಃಖಗಳನ್ನು ಅನುಭವಿಸುತ್ತಿರುತ್ತವೆ. ನಿದ್ದೆ ಕಳೆದು ಎಚ್ಚರವಾದಾಗ ಯಾವ ರೀತಿ ಇವೆಲ್ಲ ದೊಡ್ಡ ಕನಸು, ಭ್ರಮೆ ಎಂದು ಅರಿವಾಗುತ್ತದೆಯೋ ಅದೇ ರೀತಿ ಈ ಅರಿಷಡ್ವರ್ಗಗಳು ಕೂಡ. ಅಂದರೆ ವ್ಯಾಪಕವಾದ ಅರ್ಥದಲ್ಲಿ ನೋಡುವುದಾದರೆ ಕಾಮಕ್ರೋಧಾದಿಗಳ ಮೂಲ ನೆಲೆಯಾದ ನಮ್ಮ ದೇಹವೇ ಒಂದು ಬೃಹತ್ ಮಾಯೆ, ಅತ್ಯಂತ ಶಕ್ತಿಶಾಲಿಯಾದ ಮಾಯಾಜಾಲ. ಯಾವ ರೀತಿಯಲ್ಲಿ ಹಗ್ಗವು ಬೆಂಕಿಗೆ ಸಿಕ್ಕಿ ಬೂದಿಯಾದ ತರುವಾಯವೂ ಹಗ್ಗ ಇದ್ದ ಜಾಗದಲ್ಲಿ ಹಗ್ಗದ ಪ್ರತಿಕೃತಿಯಲ್ಲಿ ಬೂದಿ ಇರುತ್ತದೆ, ಅದು ಕೂಡ ಹಗ್ಗದಂತೆ ಭಾಸವಾಗುತ್ತದೆ. ಹಾಗೆಂದು ಅದು ಕೇವಲ ಭಸ್ಮ ಮಾತ್ರ ಎಂಬುದು ಅರಿವಾಗಬೇಕಿದೆ. ಇದೇ ರೀತಿ ಸುಟ್ಟರೂ ಹೋಗದ ಲೌಕಿಕ ಬಂಧ, ದೈಹಿಕ ಮೋಹಜಾಲದ ವಜ್ರ ಸದೃಶ ಸಂಕೋಲೆಯಲ್ಲಿ ಮಾನವ ಬಂಧಿಯಾಗಿದ್ದಾನೆ, ಅಥವಾ ಜೇಡನಂತೆ ತಾನೇ ಹಣೆದಿರುವ ಬಲೆಯಲ್ಲಿ ಬಿದ್ದು ನರಳುತ್ತಿದ್ದಾನೆ. ಹೇ ನನ್ನ ವಿರಳ ಭಕ್ತಗಳೇ ಎಂದು ಶ್ರೀಕೃಷ್ಣನು ಮುಂದುವರಿಸುತ್ತಾ, ಹಾಗೆ ನೋಡಿದರೆ ಬಂಧನ ಮತ್ತು ಮೋಕ್ಷ ಎಂಬವುಗಳು ಮಾಯೆ ಎನ್ನುತ್ತಾನೆ. ಏಕೆಂದರೆ ನನಗೆ ಯಾವುದೇ ಬಂಧವಿಲ್ಲ, ಹಾಗಿರಲಿ ಎಲ್ಲಿಯ ಮೋಕ್ಷ? ಅರ್ಥಾತ್ ಭೌತಿಕ ಜೀವನದ ಬಂಧನ, ಸಂಸಾರದ ಜಂಜಾಟಗಳು ಇತ್ಯಾದಿಗಳಲ್ಲಿ ಮುಳುಗೇಳುತ್ತಿರುವವರಿಗೆ ಮಾತ್ರ ಮೋಕ್ಷದ ವಿಚಾರ.
ಆದ್ದರಿಂದಲೇ ಮೋಕ್ಷ ಪರಮ ಪುರುಷಾರ್ಥವಾಗಿ ಬಿಂಬಿತವಾಗಿದೆ. ಚತುರ್ವಿಧ ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ. ಹೀಗಿರುವಾಗ ಪುರುಷಾರ್ಥಗಳಿಗೆ ಕಾರಣಪುರುಷನಾದ ಜಗದಾದಿ ಪುರುಷನಿಗೆ ಪರಮ ಪುರುಷಾರ್ಥದ ಹಂಗೇನು? ಆದ್ದರಿಂದಲೇ ಇದು ಮಾಯೆ. ವಿದ್ಯೆ ಅವಿದ್ಯೆಗಳೇ ನನ್ನ ಶಕ್ತಿಗಳು. ಅವಿದ್ಯೆಯಿಂದ ಬಂಧನವು, ವಿದ್ಯೆಯಿಂದ ಮೋಕ್ಷವೂ ಲಭಿಸುತ್ತದೆ. ಇನ್ನು ಬದ್ಧಮುಕ್ತ ವಿಲಕ್ಷಣತೆಯನ್ನು ಹೊಂದಿರುವ ಜೀವಾತ್ಮರು ಏಕಧರ್ಮಿಯಾದ ಶರೀರದಲ್ಲಿರುತ್ತಾರೆ. ಬದ್ಧ ಅಂದರೆ ಇನ್ನೂ ಸ್ವಪ್ನ ಕಾಣುತ್ತಿರುವವ, ಮುಕ್ತ ಅಂದರೆ ಸ್ವಪ್ನದಿಂದ ಎಚ್ಚರಗೊಂಡವ. ಸರಳವಾಗಿ ನುಡಿಯುವುದಾದರೆ ಶೋಕ ಆನಂದಗಳೆಂಬ ವಿರುದ್ಧ ಧರ್ಮಗಳುಳ್ಳ ಪ್ರಾಣಿಗಳು, ಮುಖ್ಯವಾಗಿ ಮಾನವರು. ಪ್ರಾಣಿಶಾಸ್ತ್ರ ಪ್ರಕಾರ ಒಂದೇ ಗುಣಧರ್ಮವಿರುವ, ಅಂದರೆ ಬದಲಾವಣೆಯಾಗದ ಏಕ ರೀತಿಯ ಶರೀರದಲ್ಲಿರುತ್ತಾರೆ. ತತ್ಪರಿಣಾಮದಿಂದ ನಾನಾ ರೀತಿಯ ಬಾಧೆ ಭಾವನೆಗಳಿಗೆ ಜೀವಿತದುದ್ದಕ್ಕೂ ತುತ್ತಾಗುತ್ತಾರೆ. ಹಾಗೆಂದು ಈ ಸಮಸ್ಯೆ ಆತ್ಮದ್ದಾಗಿರುವುದಿಲ್ಲ, ಯಾಕೆಂದರೆ ಅದು ಭಗವದಂಶಪೂರ್ಣವಾಗಿದೆ. ಉದಾಹರಣೆಗೆ, ಚಂದ್ರನು ಒಬ್ಬನೇ ಆಗಿದ್ದರೂ ಭೂಮಿಯಲ್ಲಿನ ನೀರಿನ ವಿವಿಧ ಆಕಾರಗಳಲ್ಲಿ ವಿವಿಧ ಪ್ರತಿಬಿಂಬಗಳು ಕಾಣಸಿಗುತ್ತವೆ. ನೀರಿನ ಆಕಾರಗಳಲ್ಲಿ ತೋರುವ ಚಂದ್ರನ ಕಂಪನಾದಿ ದೋಷಗಳು ಮೂಲ ಚಂದ್ರನಲ್ಲಿಲ್ಲ. ಅದೇ ರೀತಿ ಪರಮಾತ್ಮನು ಒಬ್ಬನೇ ಆಗಿದ್ದರೂ ಅನಂತ ಜೀವಿಗಳಲ್ಲಿ ಅಂಶೀರೂಪವಾಗಿ ಆತ್ಮವಿರುತ್ತದೆ. ಸುಖ ದುಃಖಾದಿ ವೈರುಧ್ಯಗಳು ಜೀವಾತ್ಮರಿಗೆ ಹೊರತು ಮೂಲ ನೆಲೆಯಾದ ಪರಮಾತ್ಮನಿಗಲ್ಲ. ಪ್ರಿಯ ಶ್ರೋತೃಗಳೇ, ಇಲ್ಲಿ ಗೀತಾಚಾರ್ಯನು ಸ್ಪಷ್ಟಪಡಿಸುವ ಮುಖ್ಯ ಸಂಗತಿ ಎಂದರೆ ಸಂಸಾರದಲ್ಲಿ ಅನುಭವಿಸುವ ಕಷ್ಟ ಸುಖಗಳು ತನ್ನ ಆತ್ಮಕ್ಕೆ ಸಂಬಂಧಿಸಿದ್ದೇ ಸರಿ ಎಂಬ ಭ್ರಮೆ ಮಾನವರನ್ನಾವರಿಸಿಕೊಂಡಿರುವುದು. ತಾತ್ಪರ್ಯವೇನೆಂದರೆ ಆತ್ಮ ಹಾಗೂ ದೇಹದಲ್ಲಿ ಭಿನ್ನತೆಯನ್ನು ಕಾಣಲು ಸಂಪೂರ್ಣ ಸಮರ್ಥನಾಗಿರುವುದು ಎಲ್ಲ ಸಮಸ್ಯೆಗಳಿಗೂ ಮೂಲ ಹೇತುವಾಗಿದೆ. ಸಂಸಾರ ಲೌಕಿಕ ಜೀವನದಿಂದ ವಿರಕ್ತನಾದ ಜ್ಞಾನಿಯು ಆಸನ ಅಟನ, ಅಂದರೆ ಇಹದ ಸುಖ ದೊರೆಯಲು ಪರ್ಯಟನ, ಮಜ್ಜನ, ದರ್ಶನ, ಸ್ಪರ್ಶನ, ಘ್ರಾಣ, ಶ್ರವಣ ಮುಂತಾದ ಕರ್ಮಗಳನ್ನು ತಾನೇ ಮಾಡುತ್ತೇನೆಂದು ತಿಳಿಯುವುದಿಲ್ಲ, ಅಹಂಕಾರ ಪಡುವುದಿಲ್ಲ. ಕೇಸುವಿನ ಎಲೆಯ ನೀರ ಬಿಂದುವಿನಂತೆ ಅಲಿಪ್ತನಾಗಿರುತ್ತಾನೆ, ನಿರ್ಲಿಪ್ತತೆಯಿಂದಿರುತ್ತಾನೆ. ನನ್ನೇ ಕೇಳಿದರೆ ಈ 5G ಯುಗದಲ್ಲಿಯೂ ಆಧ್ಯಾತ್ಮಿಕ ವೇದಾಂತಿಕ ಮೂಲ ತತ್ವಗಳು ಕಿಂಚಿತ್ತೂ ಬದಲಾವಣೆಯಾಗುವುದಿಲ್ಲ. ನಮ್ಮ ನಾಗರಿಕತೆಯಲ್ಲಿ ಆತ್ಮಶುದ್ಧಿಯಿಂದ ನಮ್ಮ ಕಾರ್ಯಗಳನ್ನು ನಿರ್ಲಿಪ್ತವಾಗಿ ನಿರ್ವಹಿಸುತ್ತಾ ಬಂದರೆ ಆಗ ಯಶಸ್ಸು ನಮ್ಮದಾಗುವುದರಲ್ಲಿ ಸಂಶಯವಿಲ್ಲ. ಕೃಷ್ಣಾರ್ಪಣ ಭಾವದಿಂದ ಮುಂದುವರಿಯಬೇಕಷ್ಟೇ. ಓಂ ಶ್ರೀರಾಮಾಯ ನಮಃ. ಸಮಸ್ತ ಸನ್ಮಂಗಲಾನಿ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.